ಉತ್ತರ ಪ್ರದೇಶದ ಆಡಳಿತಾರೂಢ ಬಿಜೆಪಿಯಲ್ಲಿ ರಾಜಕೀಯ ಗೊಂದಲದ ಊಹಾಪೋಹಗಳು ತೀವ್ರವಾಗಿವೆ. ಯುಪಿ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಬಿಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಲು ದೆಹಲಿಗೆ ಭೇಟಿ ನೀಡಿದ್ದು, ನಂತರ ಯುಪಿ ಬಿಜೆಪಿ ಮುಖ್ಯಸ್ಥ ಭೂಪೇಂದ್ರ ಚೌಧರಿ ಅವರು ಪಿಎಂ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿರುವುದು ಈ ಊಹಾಪೋಹಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ. ಪ್ರಧಾನಿ ಮೋದಿ ಅವರೊಂದಿಗೆ ಭೂಪೇಂದ್ರ ಚೌಧರಿ ಅವರು ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ನಂತರ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಈ ಸಭೆಗಳು ಯುಪಿ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆಗಳನ್ನ ತರಲಿದೆ ಎಂಬ ಊಹಾಪೋಹಗಳಿಗೆ ಕಾರಣವಾಗಿದೆ. ಆದರೆ ಮೂಲಗಳನ್ನು ಉಲ್ಲೇಖಿಸಿ ಹೇಳೋದಾದ್ರೆ ಉತ್ತರ ಪ್ರದೇಶದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ. ಅಂದ್ರೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಉಳಿತಾರೆ. ಆದರೆ ರಾಜ್ಯದ ಸಚಿವ ಸಂಪುಟದಲ್ಲಿ ಕೆಲವು ಬದಲಾವಣೆಗಳು ಆಗಬಹುದು ಎಂಬ ಸುದ್ದಿ ಇದೆ. ಪಕ್ಷದ ರಾಜ್ಯ ಘಟಕವು ಕೇಂದ್ರ ನಾಯಕತ್ವದೊಂದಿಗೆ ವಿವರವಾದ ವರದಿಯನ್ನು ಹಂಚಿಕೊಂಡಿದೆ ಅಂತ ಬಿಜೆಪಿಗೆ ಸಂಬಂಧಿಸಿದ ಉನ್ನತ ಮೂಲಗಳು ಹೇಳಿವೆ. ಅದರಲ್ಲಿ ಯುಪಿಯಲ್ಲಿ ಪಕ್ಷದ ಕಳಪೆ ಪ್ರದರ್ಶನಕ್ಕೆ ಕಾರಣವಾದ ಕಾರಣಗಳನ್ನು ಅವರು ಉಲ್ಲೇಖಿಸಿದ್ದಾರೆ. ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯ ಮತಗಳಿಕೆ 80% ಹೇಗೆ ಕಡಿಮೆಯಾಯಿತು ಅನ್ನೋದನ್ನ ಇದರಲ್ಲಿ ಹೇಳಿದ್ದಾರೆ. ಮೂಲಗಳ ಪ್ರಕಾರ ಯುಪಿಯಲ್ಲಿ ಬಿಜೆಪಿಯ ಕಳಪೆ ಪ್ರದರ್ಶನಕ್ಕೆ ನೀಡಿದ ಕಾರಣ ಅಂತ ಅಂದ್ರೆ ಆಡಳಿತದ ಪ್ರಾಬಲ್ಯದಿಂದಾಗಿ ಪಕ್ಷವು ಸಾಕಷ್ಟು ಅಸಮಾಧಾನವನ್ನು ಎದುರಿಸಬೇಕಾಯಿತು. ಚುನಾವಣಾ ಪ್ರಚಾರದ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರು ಪ್ರತ್ಯೇಕತೆ ಮತ್ತು ನಿರುತ್ಸಾಹವನ್ನು ಅನುಭವಿಸಿದ್ರು. ಇದರೊಂದಿಗೆ ಸಾರ್ವಜನಿಕರ ಆಕ್ರೋಶದ ನಡುವೆಯೂ ಪ್ರಾದೇಶಿಕ ಉಸ್ತುವಾರಿಗಳು ಹಾಗೂ ಅಧ್ಯಕ್ಷರು ಹಾಲಿ ಸಂಸದರ ವಿರುದ್ಧ ಸಾರ್ವಜನಿಕರ ಆಕ್ರೋಶವಿದ್ದರೂ ಕೂಡ ಟಿಕೆಟ್ ನೀಡಿದ್ದಾರೆ. ಇದಲ್ಲದೆ ತಳಮಟ್ಟದ ಕಾರ್ಮಿಕರ ನಿರ್ಲಕ್ಷ್ಯ, ಪೊಲೀಸ್ ಠಾಣೆ ಮತ್ತು ತಹಸೀಲ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಸಾರ್ವಜನಿಕ ಕೆಲಸ ಮಾಡಲು ಸಾಧ್ಯವಾಗದೇ ಇರೋದು ಮತ್ತು ಸಂವಿಧಾನವನ್ನ ಬದಲಾಯಿಸೋದು ಮತ್ತು ಮೀಸಲಾತಿಯನ್ನ ಕೊನೆಗೊಳಿಸೋದು ಮುಂತಾದ ದಾರಿ ತಪ್ಪಿಸುವ ಸಮಸ್ಯೆಗಳನ್ನ ಪಟ್ಟಿ ಮಾಡಿದ್ರು. ಮತ್ತೆ ಟಿಕೆಟ್ ಸಿಕ್ಕ ನಂತರ ಎಲ್ಲಾ ಅಭ್ಯರ್ಥಿಗಳು ಪ್ರಧಾನಿ ಮೋದಿ ಅವರ ಮೇಲೆ ಅವಲಂಬಿತರಾಗಿ ಉಳಿದ್ರು. ಆದರೆ ಅನೇಕ ಅಭ್ಯರ್ಥಿಗಳು ತಮ್ಮ ಅಹಂಕಾರದಿಂದ ಕಾರ್ಯಕರ್ತರನ್ನ ಕೇಳಲಿಲ್ಲ. ಇದರಿಂದ ಕೋಪಗೊಂಡಂತಹ ಕಾರ್ಯಕರ್ತರು ಕೈಕಟ್ಟಿ ಕುಳಿತಿದ್ರು. ಮೂಲಗಳ ಪ್ರಕಾರ ಶಾಸಕರು ಮತ್ತು ಅಭ್ಯರ್ಥಿಗಳ ನಡುವಿನ ಆಂತರಿಕ ಕಲಹವು ಹಲವು ಸ್ಥಾನಗಳಲ್ಲಿ ಸೋಲಿಗೆ ಕಾರಣ ಅಂತ ವರದಿಯಲ್ಲಿ ಹೇಳಲಾಗಿದೆ. ಸ್ವತಃ ಅನೇಕ ಶಾಸಕರು ಚುನಾವಣೆಗೆ ಸ್ಪರ್ಧಿಸಲು ಬಯಸಿದ್ರು. ಆದರೆ ಟಿಕೆಟ್ ಸಿಗದ ಕಾರಣ ಅವರು ಕೂಡ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸಲು ವಿರೋಧ ಪಕ್ಷ ಜೊತೆ ಸೇರ್ಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಇದರೊಂದಿಗೆ ಬಿಜೆಪಿ ಎತ್ತಿದ ಅಬ್ ಕಿ ಬಾರ್ 400 ಪಾರ್ ಘೋಷಣೆ ವ್ಯತಿರಿಕ್ತ ಪರಿಣಾಮವನ್ನ ಬೀರಿದೆ ಅಂತ ಹೇಳಲಾಗಿದೆ. ಬಿಜೆಪಿಯ ಸ್ಥಾನಗಳು 400 ದಾಟಿದ್ರೆ ಸಂವಿಧಾನವನ್ನ ಬದಲಿಸಿ ಮೀಸಲಾತಿಯನ್ನ ಕೊನೆಗೊಳಿಸುತ್ತೇವೆ ಅಂತ ದಲಿತರು ಮತ್ತು ಹಿಂದುಳಿದ ವರ್ಗಗಳಿಗೆ ಮನವರಿಕೆಯನ್ನ ಮಾಡಿಕೊಡುವಲ್ಲಿ ಪ್ರತಿಪಕ್ಷಗಳು ಯಶಸ್ವಿಯಾಗಿದ್ವು. ಇನ್ನು ಇದರೊಂದಿಗೆ ಯುಪಿ ಬಿಜೆಪಿ ಮುಖ್ಯಸ್ಥರು ರಾಜ್ಯದಲ್ಲಿ ಪಕ್ಷದ ಕಾರ್ಯಕ್ಷಮತೆಯನ್ನ ಸುಧಾರಿಸುವ ಯೋಜನೆಯ ಬಗ್ಗೆಯೂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪರಿಸ್ಥಿತಿಯನ್ನು ನಿಯಂತ್ರಿಸುವುದು ಪಕ್ಷದ ಪ್ರಮುಖ ಆದ್ಯತೆಯಾಗಿದೆ. ಸಾಮೂಹಿಕ ವಜಾ ಅಥವಾ ದೊಡ್ಡ ನಾಯಕರನ್ನ ತೆಗೆದುಹಾಕಲು ಪಕ್ಷವು ಹೆಚ್ಚು ಉತ್ಸುಕವಾಗಿಲ್ಲ ಹೀಗಂತ ಹೇಳಲಾಗ್ತಾ ಇದೆ. ನೆಲದ ಮೇಲೆ ಹೆಚ್ಚಿನ ನಾಯಕರನ್ನ ಆಕರ್ಷಿಸುವಂತಹ ಅವಶ್ಯಕತೆ ಇದೆ. ಪಕ್ಷದ ಕಾರ್ಯಕರ್ತರು ಎತ್ತುವಂತಹ ಸಮಸ್ಯೆಗಳನ್ನು ನಿಭಾಯಿಸಲು ಉತ್ತಮ ಕಾರ್ಯವಿಧಾನಗಳನ್ನು ಹಾಕಿಕೊಳ್ಳುವುದು ಅಗತ್ಯವಾಗಿದೆ ಅಂತ ಅಂದಿದ್ದಾರೆ. ಈ ಪ್ರಮುಖ ವಿಷಯಗಳಲ್ಲಿ ಆಡಳಿತದ ಪ್ರಾಬಲ್ಯವನ್ನು ನಿಯಂತ್ರಿಸುವ ಅಗತ್ಯವಿದೆ ಅಂತ ಪರಿಶೀಲನಾ ವರದಿ ಹೇಳಿದೆ. ಇದಲ್ಲದೆ ಘರ್ಷಣೆಗಳನ್ನು ಬದಿಗಿಟ್ಟು ಮಹತ್ವದ ವಿಷಯಗಳಲ್ಲಿ ಒಮ್ಮತಕ್ಕೆ ಬರಬೇಕು. ಅದೇ ಸಮಯದಲ್ಲಿ ಒಬಿಸಿ, ಎಸ್ಸಿ, ಎಸ್ಟಿಗಳ ಕಳೆದು ಹೋದ ಮತಗಳನ್ನು ಮರಳಿ ಗೆಲ್ಲಲು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಉಲ್ಲೇಖಿಸಲಾಗಿದೆ.